ಕಾರ್ಮಿಕರಿಗಾಗಿ. ಇಂದಿನ ಕಾರ್ಮಿಕರಿಗಾಗಿರುವ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗೋವರ್ಧನ್ ಪಿಲಾಲಿ ಅವರು. ಇವರು ಲಾ ಪೀಪಲ್ ಫೌಂಡೇಶನ್ ಫೌಂಡರ್ ಕೂಡ ಹೌದು. ನಮಗೆ ಈ ಕಟ್ಟಡ ಕಾರ್ಮಿಕರಿಗಿರುವಂತಹ ಸೌಲಭ್ಯಗಳ ಕುರಿತಾಗಿ ವಿವರವನ್ನು ಮತ್ತು ಮಾಹಿತಿಯನ್ನು ಕೊಡಲಿಕ್ಕೆ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಸಾಮಾನ್ಯವಾಗಿ ಸರ್ ಕಟ್ಟಡ ಕಾರ್ಮಿಕರು ಅಂತಂದರೆ ನಾವು ಕಾರ್ಮಿಕರನ್ನಷ್ಟೇ ನೋಡ್ತೀವಿ. ಆದರೆ ಅವರ ಸಂಸಾರ, ಮಕ್ಕಳು, ಅವಲಂಬಿತರು ಅವರು ಹೇಗೆ ಇರ್ತಾರೆ, ಅವ್ರಿಗೆ ಏನೇನು ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿರಲ್ಲ. ಯಾಕಂದರೆ ಊರು ಬಿಟ್ಟು ಊರು ಬಂದಿರ್ತಾರೆ. ನಿಜ ನಿಜ. ಸರ್ ಕಾರ್ಮಿಕರು ಅಂದರೆ ಯಾರು ತಮ್ಮ ಪ್ರಕಾರ? ಸರಿ, ಕಾರ್ಮಿಕರು ಅಂತಂದ್ರೆ ಈ ದೇಶದ ಪ್ರಗತಿಗೆ ಎಲೆಮರೆ ಕಾಯ್ತರ ಶ್ರಮಿಸುತ್ತಾ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಅದೇ ರೀತಿ ಈ ದೇಶದ ಬೆನ್ನೆಲುಬು ಅಂತ ಕೂಡ ನಾವು ಹೇಳಬೇಕಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಶ್ರಮಿಕರನ್ನ ಗುರುತಿಸಿ ಅವರನ್ನ ಗೌರವಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಮೇ 1ನೇ ತಾರೀಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾರೆ. ಕೆಲವು ಬಂಡವಾಳಶಾಹಿಗಳು ಇವತ್ತಿಗೂ ಕೂಡ ಅವರನ್ನ ಗುಲಾಮರಂತೆ ಕಾಣ್ತಾ ಇದ್ದಾರೆ. ಇದೊಂದು ದುರಂತ ಅಂತ ಹೇಳ್ಬೋದು. ಸೊ ಆದ್ರಿಂದ ಕಾರ್ಮಿಕನಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಲಕಾಲಕ್ಕೆ ಸಾಂದರ್ಭಿಕವಾಗಿ ಅನೇಕ ಕಾನೂನುಗಳನ್ನು ರೂಪಿಸ್ತಾ ಬಂದಿದೆ. ಸೊ ಅದು ಸಾಮಾಜಿಕ ಭದ್ರತೆ ಆಗಿರ್ಬೋದು, ಪಿಂಚಣಿ ವ್ಯವಸ್ಥೆ ಆಗಿರ್ಬೋದು, ವೇತನಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಮುಂಬಡ್ತಿ ಕೆಲಸದ ಅವಧಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಆರೋಗ್ಯ, ಶಿಕ್ಷಣ ಮತ್ತು ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಕಾನೂನುಗಳಾಗಿರ್ಬೋದು. ಸೊ ಈ ಸಂಬಂಧವಾಗಿ ಕಾರ್ಮಿಕರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಹಾಯಕ್ಕಾಗಿ ಒಂದು ಕಲ್ಯಾಣ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಭಾರತ ಸರ್ಕಾರ 1953ರಲ್ಲಿ ಈ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡಿತು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ 1965ರಲ್ಲಿ ಈ ಒಂದು ಅಡಾಪ್ಟ್ ಅನ್ನು ಮಾಡ್ಕೊಂಡಿದೆ, ಕಾರ್ಮಿಕರ ಕಲ್ಯಾಣ ನಿಧಿ ಅಂತ ಹೇಳಿ, ಅವರ ಒಂದು ಕ್ಷೇಮಾಭಿವೃದ್ಧಿಗೋಸ್ಕರ. ಕೆಲವೊಂದು ಈ ನಮ್ಮ ಭಾರತದಲ್ಲಿ ಸುಮಾರು ಒಂದು 16 ರಾಜ್ಯಗಳು ಈ ಒಂದು ಮಂಡಳಿಯನ್ನು ರೂಪಿಸಿಕೊಂಡಿದ್ದಾರೆ. ಅಂದ್ರೆ ಈಗ ಸಾಮಾನ್ಯವಾಗಿ ನಾವು ಕಾರ್ಮಿಕರ ಸ್ಥಿತಿಗತಿಗಳ ಬಗ್ಗೆ ಮಾತಾಡುವಾಗ ಅವರಿಗೆ ಆರ್ಥಿಕ ಸೌಲಭ್ಯಗಳು ಮೊದಲಿಗೆ ಬೇಕು ಅಂತ ನಾವು ಮಾತಾಡ್ತೀವಿ. ಅವರಿಗೆ ಸರಿಯಾದ ವೇತನ ಸಿಗಬೇಕು ಅಂತ, ಮತ್ತೆ ದುಡಿಮೆ ಅವಧಿ ಅದು ಕೂಡ ಎಷ್ಟಿರುತ್ತೋ ಅಷ್ಟಿರಬೇಕು ಅಂತ ಮಾತಾಡ್ತೀವಿ. ಈ ದಿಶೆಯಲ್ಲಿ ಆರ್ಥಿಕವಾಗಿ ಸಬಲರಾದ ನಂತರ ಮಕ್ಕಳ ಸ್ಥಿತಿಗತಿಗಳು, ಕ್ಷೇಮಾಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಆವಾಗ ಇದನ್ನೆಲ್ಲ ಮಂಡಳಿಗಳ ಮೂಲಕವಾಗಿ ಆ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಪರಿಹಾರ ರೂಪವಾಗಿ ಏನೇನು ಮಾಡಕ್ ಸಾಧ್ಯ ಅಂತ ಅನ್ನೋದನ್ನ ಮಾಡತ್ತೆ ಅಂತ. ನಿಜ ನೋಡಿ, ಈಗ ತಾವು ಹೇಳಿದ್ರಿ, ಈಗ ಬರೀ ಕಾರ್ಮಿಕರಿಗಷ್ಟೇನೆ ಅನುಕೂಲಗಳಿದೆ ಅಂತ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ. ಆದ್ರೆ ಅವರ ಮಕ್ಕಳಿಗೂ ಕೂಡ, ಅಂದ್ರೆ ಅವಲಂಬಿತರಿಗೂ ಕೂಡ ಸರ್ಕಾರದಿಂದ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸೌಲಭ್ಯಗಳಿದೆ ಅನ್ನುವಂಥದ್ದು ಜನಗಳು ತಿಳ್ಕೋಬೇಕು ಅನ್ನೋಂಥದ್ದು. ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಯಾವ ಕಾರ್ಮಿಕನು ಕಲ್ಯಾಣ ಮಂಡಳಿನಲ್ಲಿ ನೋಂದಣಿ ಮಾಡಿಸಿರ್ತಾನೆ ಅಂತಹ ಮಕ್ಕಳಿಗೆ ನಾನಾ ರೀತಿಯ ಸೌಲಭ್ಯಗಳನ್ನು ನಾವು ನೋಡಬಹುದಾಗಿ. ಮೊದಲನೇದಾಗಿ ಶೈಕ್ಷಣಿಕ ಧನ ಸಹಾಯ. ಈ ಕಾರ್ಮಿಕ ಏನು ಫಲಾನುಭವಿ ಅಂತ ಏನಿರ್ತಾನೆ ಅವನು ಮಾಸಿಕ 35,000 ರೂಪಾಯಿ ಆದಾಯಕ್ಕಿಂತ ಜಾಸ್ತಿ ಇರಬಾರ್ದು. ಇದರಲ್ಲಿ 1ನೇ ತರಗತಿಯಿಂದ 3ನೇ ತರಗತಿವರೆಗೆ 2,000 ರೂಪಾಯಿ ಕೊಡ್ತಾರೆ ಕಲ್ಯಾಣ ಮಂಡಳಿಯಿಂದ. ಅದೇ ರೀತಿ 4ನೇ ತರಗತಿಯಿಂದ 6ನೇ ತರಗತಿವರೆಗೆ 3,000 ರೂಪಾಯಿ ಸಹಾಯಧನವನ್ನು ಕೊಡ್ಲಿಕ್ಕಾಗುತ್ತೆ. ಜೊತೆಗೆ 7ರಿಂದ 8ನೇ ತರಗತಿವರೆಗೆ 4,000 ರೂಪಾಯಿ ಕೊಡ್ತಾರೆ. 9ರಿಂದ 10 ಮತ್ತು ಫಸ್ಟ್ PUCಗೆ 6,000 ರೂಪಾಯಿ ಕೊಡ್ತಾರೆ. ಸೊ ಅದೇ ರೀತಿ ಸೆಕೆಂಡ್ PUCಗೆ 8,000 ರೂಪಾಯಿ ಕೊಡ್ತಾರೆ, ವಾರ್ಷಿಕವಾಗಿ ಸಿಗುತ್ತೆ. ಮತ್ತೆ ಡಿಪ್ಲೊಮಾ, ಪದವಿ, ಅದೇ ರೀತಿ ಡಿಪ್ಲೊಮಾ, ITIಗೆ 7,000 ರೂಪಾಯಿ ಕೊಡ್ತಾರೆ ಕಾಮನ್ ಆಗಿ. ಪದವಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ 10,000 ರೂಪಾಯಿ ಪ್ರತಿ ವರ್ಷಕ್ಕೂ 10,000 ಕೊಡ್ತಾರೆ. ಹೌದು. ಸ್ನಾತಕೋತ್ತರ ಪದವಿಗೆ 20,000 ರೂಪಾಯಿ ಫಸ್ಟ್ ಅಡ್ಮಿಷನ್ ಆಗುವಂತ ಸಂದರ್ಭದಲ್ಲಿ, ಮತ್ತೆ ಪ್ರತಿ ವರ್ಷ 20,000 ರೂಪಾಯಿನ 20,000 ರೂಪಾಯಿ ಕೊಡ್ತಾರೆ 2 ವರ್ಷಕ್ಕೆ. 20,000 ರೂಪಾಯಿ ಫಸ್ಟ್ ಅಡ್ಮಿಷನ್ ಆಗುವಾಗ, ಮತ್ತೆ 20,000 ರೂಪಾಯಿ ನೆಕ್ಸ್ಟ್ ಇಯರ್ ಕೊಡ್ತಾರೆ. ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಓದ್ತಕ್ಕಂಥ ಮಕ್ಕಳಿಗೆ ಫಸ್ಟ್ ಅಡ್ಮಿಷನ್ ಆಗುವಂತ ಸಂದರ್ಭದಲ್ಲಿ 25,000 ರೂಪಾಯಿ ಕೊಡ್ತಾರೆ. ಮತ್ತೆ ಪ್ರತಿ ವರ್ಷ 2 ವರ್ಷದಂತೆ 20,000 ರೂಪಾಯಿ ಕೊಡ್ತಾರೆ. ಸೊ ಅದೇ ರೀತಿ ಮೆಡಿಕಲ್ ಓದ್ತಕ್ಕಂಥ ಮಕ್ಕಳಿಗೆ 30,000 ರೂಪಾಯಿ ಕೊಡ್ತಾರೆ ಫಸ್ಟ್. ಆಮೇಲೆ ಪ್ರತಿ ವರ್ಷ 25,000 ರೂಪಾಯಿ ಕೊಡ್ತಾರೆ. ನೆಕ್ಸ್ಟ್ PhD ಓದ್ತಕ್ಕಂಥ ಮಕ್ಕಳಿಗೆ 20,000 ರೂಪಾಯಿ ಫಸ್ಟ್ ಅಡ್ಮಿಷನ್ ಆಗುವಾಗ, ಮತ್ತೆ ಗರಿಷ್ಠ 2 ವರ್ಷಗಳು ಮಾತ್ರ ಅವರಿಗೆ ಕೊಡ್ತಾರೆ. ಮತ್ತೆ ಕಾರ್ಮಿಕರ ಮಕ್ಕಳಿಗೆ, ಅವಲಂಬಿತ ಮಕ್ಕಳಿಗೆ ಒಂದು ಶೈಕ್ಷಣಿಕವಾಗಿ ಸಿಗುವಂತ ಸೌಲಭ್ಯಗಳು ಅಂತ ಹೇಳ್ಬೋದು. ಆರ್ಥಿಕವಾಗಿ ಈ ರೀತಿಯಾದಂತಹ
ಸೌಲಭ್ಯಗಳಿಂದ ಮಕ್ಕಳು ತಮ್ಮ ಓದನ್ನ ಮುಂದುವರ್ಸಕ್ಕೆ ತುಂಬಾನೇ ಸಹಾಯಕಾರಿ ಆಗತ್ತೆ ಅಂತ ನಾವು ಹೇಳ್ಬೋದು. ನಿಜ ನಿಜ. ವಿಶೇಷವಾಗಿ ತಾವು ಹೇಳಿದ್ ನೋಡಿ ಸರ್, ಈಗ ಎಲ್ಲರೂ ಮಕ್ಕಳು ಕೂಡ PhD ಮಾಡ್ತಾರೆ, ಇನ್ನ ಮೆಡಿಕಲ್ ಕೂಡ ಮಾಡ್ತಾರೆ, ಇನ್ನು ಇತ್ಯಾದಿ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಬರ್ತಾರೆ. ಈಗ ನಾವು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಓದ್ತಾ ಇದೀವಿ ನೋಡಿ, ಕಾರ್ಮಿಕರ ಮಕ್ಕಳು, ತರಕಾರಿ ಮಾರುವವರ ಮಕ್ಕಳು, ಸಣ್ಣ ಪುಟ್ಟ ಕೆಲಸ ಕೈಗಾರಿಕೆಗಳ ತೊಡಗಿದಿರುವಂತಹ ಮಕ್ಕಳು ಕೂಡ ಸಾಕಷ್ಟು ಗಮನಾರ್ಹವಾದ ಸಾಧನೆ ಮಾಡಿ ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ತುಂಬಾ ವೈರಲ್ ಆಗಿರೋ ತರನು ಇದೆ. ಬಡ ಮಕ್ಕಳಿಗೆ ಸಾಕಷ್ಟು ಸೌಲಭ್ಯ ಕೊಟ್ರೆ ಖಂಡಿತವಾಗಿ ಅವರು ಮುಂದೆ ಬರ್ತಾರೆ ಅಂತ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಅಂತ ಹೇಳ್ಬೋದು ನಾವು. ಅದೇ ಸರ್, ಈಗ ಕ್ಯಾಟಗರಿ ವೈಸ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಅಥವಾ ಜನರಲ್ ಕ್ಯಾಟಗರಿ ಅವರು ಹೇಗೆ ಅಂಕಗಳನ್ನ ಪಡೆದಿರಬೇಕಾಗತ್ತೆ? ಈಗ ನೋಡಿ, ಜನರಲ್ ಕ್ಯಾಟಗರಿಗೆ 50% ಅವ್ರ ಅಂಕಗಳನ್ನು ಗಳಿಸಿದ್ರೆ ಅವ್ರಿಗೆ ಈ ಒಂದು ಫೆಸಿಲಿಟಿ ಕೂಡ ಸಿಗುತ್ತೆ, ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳು ಮಾಡುವಂತ ಸಂದರ್ಭದಲ್ಲಿ. ಸೊ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 40% ಆಸ್ ಯೂಶುವಲ್ ಇರುತ್ತೆ ಅಲ್ವಾ? ಸೊ ಅದೇ ಈ ಮಾನದಂಡಗಳ ಆಧಾರದ ಮೇಲೆ 35,000 ರೂಪಾಯಿ ಮಾಸಿಕವಾಗಿ ಆದಾಯ ಮೀರಬಾರದು. ಅಲ್ಲಿ ಅವರು ಯಾರೇ ಇರಬಹುದು, ಜನರಲ್ ಕ್ಯಾಟಗರಿ ಮಕ್ಕಳಾಗಿರ್ಬೋದು, ಪರಿಶಿಷ್ಟ ಜಾತಿ ಮಕ್ಕಳಾಗಿರ್ಬೋದು. ಇಲ್ಲಿ ಅಂಕಗಳನ್ನು ನಾವು ನಿಗದಿಪಡಿಸುವಾಗ ಜನರಲ್ ಕ್ಯಾಟಗರಿ 50% ಪಡೆದಿರಬೇಕಾಗತ್ತೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅವರು 45% ಅಂಕಗಳನ್ನು ಪಡೆದಿರಬೇಕು. ಈಗ ಸರ್, ಪ್ರತಿಭಾವಂತ ಮಕ್ಕಳು ಇರ್ತಾರೆ, ಸಾಕಷ್ಟು ಸಾಧನೆ ಮಾಡಿರ್ತಾರೆ, ಆಯಾ ವರ್ಷಗಳಲ್ಲಿ ಅವರು ಜಾಸ್ತಿ ಸ್ಕೋರ್ ಮಾಡಿರ್ತಾರೆ. ಆ ದಿಶೆಯಲ್ಲಿ ಏನಾದರೂ ಪ್ರೋತ್ಸಾಹನ ಇದೆಯಾ? ಹೌದು ಸರ್, ಈ ಪ್ರತಿಭಾವಂತ ಮಕ್ಕಳಿಗೆ ಕೂಡ ಸರ್ಕಾರದಿಂದ ಅವರಿಗೆ ಒಂದು ಪ್ರೋತ್ಸಾಹ ಮಾಡುವ ಸಲುವಾಗಿ ಇನ್ನೂ ಚೆನ್ನಾಗಿ ಓದ್ಲಿ ಅನ್ನುವಂಥ ಅವರಿಗೆ ಒಂದು ವಿಶೇಷ ಪ್ರೋತ್ಸಾಹವನ್ನು ಕೊಡೋದಕ್ಕೆ ಸರ್ಕಾರ ಇದು ಮಾಡ್ತಾ ಇದೆ. ಅದರಂತೆ SSLC ನಲ್ಲಿ 75% ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ ಕೊಡಲಾಗುತ್ತೆ. PUC ನಲ್ಲಿ 75% ಪಡೆದಂತ ವಿದ್ಯಾರ್ಥಿಗಳಿಗೆ 7,000 ಕೊಡಲಾಗುತ್ತೆ. ಅದೇ ರೀತಿ ಪದವಿಯಲ್ಲಿ ಕೂಡ 75% ತೆಗೆದುಕೊಂಡವಂತವ್ರಿಗೆ 10,000 ರೂಪಾಯಿ ಕೊಡಲಾಗುತ್ತೆ. ಸೊ ಜೊತೆಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಂತ 75% ಪ್ರೋತ್ಸಾಹಧನವಾಗಿ ಸರ್ಕಾರ ಕೊಡುತ್ತೆ. ಕಾರ್ಮಿಕರು ಅಂತಂದ್ರೆ ದೇಶವನ್ನ ಕಟ್ತಕ್ಕಂತ, ಈ ದೇಶದ ಪ್ರಗತಿಗೆ ಅಪಾರವಾಗಿರ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳ್ಬೋದು. ಸೊ ಅಂತಹ ಮಕ್ಕಳಿಗೆ ಸರ್ಕಾರ ಸಾಕಷ್ಟು ಒಂದು ಫೆಸಿಲಿಟಿಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದೆ. ಬಟ್ ಸಾಕಷ್ಟು ಅವೇರ್ನೆಸ್ ಬೇಕು. ನೋಡಿ, ನೀವು ಆಕಾಶವಾಣಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೀವು ಕೊಡ್ತಾ ಇದ್ದೀರಿ. ಸೊ ಜನಸಾಮಾನ್ಯರಿಗೆ ಇದು ಅರ್ಥ ಆಗಬೇಕು, ತಿಳ್ಕೋಬೇಕು. ಸಾಕಷ್ಟು ಸಂಘ ಸಂಸ್ಥೆಗಳು ಇವತ್ತಿದಾವೆ. ಸೊ ಅವರು ಕೂಡ ಜನಗಳಿಗೆ ಈ ರೀತಿಯ ಒಂದು ಒಳ್ಳೆ ಮಾಹಿತಿಯನ್ನ ಕೂಡ ಕೊಡಬೇಕಾಗುತ್ತೆ. ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ನಾನು. ಬಡ ಜನರಿಗೆ, ದೀನ ದಲಿತರಿಗೆ ಇರುವಂತಹ ಅನೇಕ ಸೌಲಭ್ಯಗಳ ಕಡೆಗೆ ಸಾಕಷ್ಟು ಜಾಗೃತಿ ಕೂಡ ಮೂಡಬೇಕಾಗಿದೆ ಇದೇ ಸಮಯದಲ್ಲಿ ಕೂಡ. ಅದು ಸರ್ಕಾರಗಳು ಕೂಡ ಸಾಕಷ್ಟು ಸೌಲಭ್ಯಗಳನ್ನ ಅವ್ರು ಘೋಷಣೆ ಮಾಡಿದಾಗೊಮ್ಮೆ ಅದರ ಪ್ರಚಾರ ಮಾಡಿ ಜನಗಳಿಗೆ ತಲುಪುವ ಹಾಗೆ ಕೂಡ ಮಾಡ್ತಿರ್ತಾರೆ. ಸಾಕಷ್ಟು ಮಾಡಬೇಕಾಗುತ್ತೆ, ಬಳಸ್ಕೋಬೇಕಾಗತ್ತೆ. ಈಗ ಸರ್, ಈಗ ತಾವು ಹೇಳ್ತಾ ಇದ್ದೀರಿ, ಈ ಕಾರ್ಮಿಕರ ಮಕ್ಕಳಿಗೆ 75%ಗಿಂತ ಹೆಚ್ಚಿಗೆ ಇದ್ದಾಗ ಈ ರೀತಿಯಾಗಿ ಪ್ರೋತ್ಸಾಹಧನವನ್ನು ಕೂಡ ಕೊಡಲಾಗ್ತದೆ ಅಂತ ಹೇಳ್ತಿದ್ರಿ. ಉಳಿದಂತೆ ಬಹುಶಃ ಉಳಿದ ಎಲ್ಲ ಈಗ ಫಸ್ಟ್ ಕ್ಲಾಸ್ ಬಂದಾಗ ಬೇರೆ ಬೇರೆ ಪ್ರೋತ್ಸಾಹಧನಗಳು ಮಾಮೂಲಿಯಾಗಿ ಸಿಗ್ತವೆ, ಅವು ಇದ್ದಂಗೆ ಇರ್ತವೆ, ಸಹಜವಾಗಿರುತ್ತೆ ಅಲ್ವಾ? ಯಾಕಂದ್ರೆ ಆ ಒಂದು ಸೌಲಭ್ಯದಿಂದ ನಾವು ವಂಚಿತರಾಗ್ಬಿಡ್ತೀವಿ ಅಂತ ಹೇಳಿ ತಿಳ್ಕೊಬಾರ್ದು. ಅದು ಕೂಡ ಮಾಮೂಲಿಯಾಗಿ ಇದ್ದಂಗೆ ಇರುತ್ತೆ, ಎಲ್ಲರ ಜೊತೆಗೆ ಅದು ಇರುತ್ತೆ. ಈಗ ಸರ್, ಬರೀ ಈಗ ಶೈಕ್ಷಣಿಕವಾಗಿ ಅಂತಲ್ಲ, ಬೇರೆ ಬೇರೆ ಸಮಸ್ಯೆಗಳ ಉದಾಹರಣೆ ವೈದ್ಯಕೀಯ ಸಹಾಯಧನಗಳು, ಅವರಿಗಾಗಿ ಅನೇಕ ಆರೋಗ್ಯದ ಸ್ಕೀಮ್ಗಳು ಇರ್ತವೆ, ಆರೋಗ್ಯ ಕಾರ್ಡ್ಗಳು ಇರ್ತವೆ, ಕಾರ್ಮಿಕ ಮಕ್ಕಳಿಗಾಗ್ಲಿ ಕಾರ್ಮಿಕರಿಗಾಗ್ಲಿ. ಇದ್ರ ಬಗ್ಗೆ ಸರ್, ಕಾರ್ಮಿಕ ಆರೋಗ್ಯ ಭಾಗ್ಯ ಅಂತ ಒಂದು ಸ್ಕೀಮ್ ಇದೆ. ಸೊ ಇದರಲ್ಲಿ ಏನು ಫಲಾನುಭವಿಗಳು ಯಾರಿದ್ದಾರೆ ಅಂದ್ರೆ, ಕಾರ್ಮಿಕ ಯಾರು ನೋಂದಾವಣಿ ಆಗಿರ್ತಾನೆ ಕಲ್ಯಾಣ ಮಂಡಳಿಯಲ್ಲಿ, ಅವರ ಅವಲಂಬಿತರಿಗೂ ಕೂಡ ಈ ಒಂದು ವೈದ್ಯಕೀಯ ಧನ ಸಹಾಯ ಅವ್ರಿಗೆ ಸಿಗುತ್ತೆ. ಸೊ ಅವರಿಗೆ ಪ್ರಥಮವಾಗಿ 300ರಿಂದ ಸ್ಟಾರ್ಟಿಂಗು 10,000 ರೂಪಾಯಿ ಅವರಿಗೆ ಜನರಲ್ ಚೆಕಪ್ ಅವ್ರಿಗೆ ಸಿಗುವಂತದ್ದು ಸಿಗತ್ತಲ್ಲ. ಅವರಿಗಾಗಿನೇ ಪ್ರತ್ಯೇಕ ಆಸ್ಪತ್ರೆಗಳು ಇರ್ತದೆ. ESI ಹಾಸ್ಪಿಟಲ್ ಇರುತ್ತೆ, ಅಲ್ಲಿ ಅಂತೂ ಫ್ರೀ ಆಗಿರುತ್ತೆ. ಈಗ ಮತ್ತೆ ಈ ತರ ಸೌಲಭ್ಯಗಳು ಅಂದ್ರೆ ಇದ್ರ ಜೊತೆಗೆ ಮತ್ತೆ ಮದುವೆಗೆ ಸಂಬಂಧಪಟ್ಟಂತ ಸಹಾಯಧನ, ಅಂದ್ರೆ ಯಾರು ಫಲಾನುಭವಿ ಇರ್ತಾನೆ ಅವನಾಗ್ಲಿ ಅಥವಾ ಅವರನ್ನ ಅವಲಂಬಿಸಿದ ಅಂದ್ರೆ ಅವರ ಮಕ್ಕಳಾಗ್ಲಿ, ಇಬ್ರು ಮಕ್ಕಳಿಗೆ ತಲಾ 50,000 ರೂಪಾಯಿ ಅವ್ರಿಗೆ ಸಹಾಯ. ಇಬ್ರು ಮಕ್ಕಳಿಗೆ ಮಾತ್ರ ಇದು. ಅಂದ್ರೆ ಇದು ಒಂದ್ ವೇಳೆ ಫಲಾನುಭವಿ ಅವ್ನ ಮದುವೆ ಆಗದೆ ಇದ್ರೆ ಅವನಿಗೂ ಕೂಡ ಇದು ಕೊಡ್ಲಿಕ್ಕಾಗುತ್ತೆ, ಬರುತ್ತೆ. ಒಂದ್ ವೇಳೆ ಮದುವೆ ಆಗಿದ್ರೆ ಅವ್ರಿಗೆ ಮಕ್ಕಳಿಗೆ ಸಹಜವಾಗಿ ಇಬ್ರು ಮಕ್ಕಳಿಗೆ ಅದು ಸಿಗುತ್ತೆ. ಅದೇ ರೀತಿಯಾಗಿ ಸಾರಿಗೆ ಸೌಲಭ್ಯ ಕೂಡ, ಅಂದ್ರೆ ರಾಜ್ಯಾದ್ಯಂತ ಯಾವುದೇ ರಾಜ್ಯದಲ್ಲಿ ಅವರು ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥ ಒಂದು ಕಾರ್ಮಿಕರ ಮಕ್ಕಳಿಗೆ, ಇಬ್ರು ಮಕ್ಕಳಿಗೆ KSRTC ಬಸ್ಸು
ಫ್ರೀ ಸೌಲಭ್ಯ ಕೂಡ ಇದೆಯಲ್ಲ? ಇರುತ್ತೆ. ಸೊ ಅದು ಕೂಡ ಇದೆ. ಮತ್ತೆ ಶಿಶು ಹಾರೈಕೆ ಅಂದ್ರೆ ಈ ಮಗು ಹುಟ್ಟಿದಾಗಿನಿಂದ ಸುಮಾರು 3 ವರ್ಷದ ಅವಧಿಯವರೆಗೆ 3 ವರ್ಷದವರೆಗೆ ಮಗುವಿನ ಪೌಷ್ಟಿಕತೆ ಮತ್ತು ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ 6,000 ರೂಪಾಯಿನ ಕೊಡಲಾಗುತ್ತೆ. ಅಂದ್ರೆ ಹುಟ್ಟಿನಿಂದ 3 ವರ್ಷ ಮಗುವಿಗೆ ವಯಸ್ಸಿನವರಿಗೆ ಸುಮಾರು 6,000 ರೂಪಾಯಿ ಶಿಶು ಆರೈಕೆ ಅಂತ ಸಿಗುತ್ತೆ. ಅಂದ್ರೆ ಮಕ್ಕಳು ಪೌಷ್ಟಿಕವಾಗಿ ಬೆಳಿಬೇಕು ಅಂತ ಅವ್ರಿಗೆ ಚೆನ್ನಾಗಿ ಒಳ್ಳೊಳ್ಳೆ ಫುಡ್ ಕೊಟ್ಟು ಅವ್ರನ್ನ ಸಾಕ್ಬೇಕು ಅನ್ನೋ ದೃಷ್ಟಿಗೋಸ್ಕರ. ಯಾಕಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿರ್ತಾರೆ, ವಲಸೆ ಹೋಗ್ತಾರೆ, ಅಲ್ಲಿ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಆಹಾರ ಸಿಗೋದಿಲ್ಲ. ಮತ್ತೊಂದು ಏನು ಅಂತಂದ್ರೆ ಈ ಕಾರ್ಮಿಕ ಯಾರಿದ್ದಾನೆ ಆ ವ್ಯಕ್ತಿ ಏನಾದ್ರೂ ತೀರ್ಕೊಂಡ್ರೆ ಅಂದ್ರೆ ನೋಂದಣಿ ಆಗಿರ್ತಕ್ಕಂಥ ಕಾರ್ಮಿಕ ತೀರ್ಕೊಂಡಿದ್ರೆ ಅಥವಾ ಏನಾದ್ರೂ ಆ ಅಪಘಾತ ಆದಂತ ಸಂದರ್ಭದಲ್ಲಿ ಏನಾದ್ರೂ ಆಘಾತಗಳಾದಾಗ ಅವನಿಗೆ ಶಾಶ್ವತವಾಗಿರ್ತಕ್ಕಂಥ ದುರ್ಬಲತೆ ಉಂಟಾದಂತ ಸಂದರ್ಭದಲ್ಲಿ ಸೊ ಅವನ ಗರಿಷ್ಠ 2 ಮಕ್ಕಳಿಗೆ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಸುಮಾರು ವಾರ್ಷಿಕವಾಗಿ 10,000 ರೂಪಾಯಿ ಧನ ಸಹಾಯನ ಕೊಡ್ಲಾಗುತ್ತೆ ಸಿಗತ್ತೆ. ಸೊ ಇದು ಯಾಕೆ ಅಂತಂದ್ರೆ ಈಗ ಒಬ್ಬ ಕಾರ್ಮಿಕ ನೋಂದಣಿಯಾಗಿ ಅವನು ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಸೊ ಅಂತ ಸಂದರ್ಭದಲ್ಲಿ ಅಘಾತವಾಗಿ ಏನಾದ್ರೂ ಒಂದು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡೋಗಿರ್ಬೋದು ಅಥವಾ ಏನಾದ್ರೂ ಆಕ್ಸಿಡೆಂಟ್ ಆಗಿ ಅವನಿಗೆ ಶಾಶ್ವತವಾಗಿರ್ತಕ್ಕಂಥ ದುರ್ಬಲತೆ ಉಂಟಾಗಿರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಅವನು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಅವನನ್ನ ಅವಲಂಬಿಸಿರ್ತಕ್ಕಂಥ ಮಕ್ಕಳು ಅವ್ರಿಗೆ ಓದಿಸೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾರ ಮೇಲೆ ಡಿಪೆಂಡ್ ಆಗಬೇಕು ಈ ಸಮಾಜದಲ್ಲಿ ಅನ್ನುವಂಥದ್ದು. ಸೊ ಆ ಕಾರಣಕ್ಕೋಸ್ಕರ ಸರ್ಕಾರ ಅವರಿಗೆ ಬೆನ್ನೆಲುಬಾಗಿ ಈ ಒಂದು ಸಹಾಯವನ್ನು ಕೂಡ ಮಾಡಲಿಕ್ಕೆ ಅನೇಕ ಸೌಲಭ್ಯಗಳನ್ನ ತಾವು ತುಂಬಾ ವಿವರವಾಗಿ ತಿಳಿಸ್ತಾ ಇದ್ದೀರಾ. ಈಗ ಸರ್, ಈ ಎಲ್ಲಾ ಸೌಲಭ್ಯಗಳನ್ನ ಪಡಿಬೇಕಂದಾಗ ಈ ಆದಾಯದ ಕೆಲವು ಮಿತಿ ಆ ವಿಷಯದಲ್ಲಿ ನಾವು ತಿಳ್ಕೊಂಡಿದೀವಿ. ಈಗ ಯಾವುದೋ ಒಂದು ಕಾರ್ಮಿಕ ಕಲ್ಯಾಣ ನಿಧಿ ಇದರ ಪ್ರಯೋಜನ ಪಡಿಬೇಕಂದ್ರೆ ಕಾರ್ಮಿಕರು ಏನೇನು ಅನುಸರಿಸಬೇಕಾಗತ್ತೆ ಸರ್? ಈಗ ನೋಡಿ, ಮಕ್ಕಳು ಅವರಲ್ಲಿ ನೋಂದಣಿ ಆಗಿರಲ್ಲ ಅಂದ್ರೆ ಅವರ ತಂದೆ ಯಾರು ಕಾರ್ಮಿಕ ಇದ್ದಾನೆ ಆ ಫಲಾನುಭವಿ ಮಾತ್ರ ಕಾರ್ಮಿಕ ಕಲ್ಯಾಣ ಮಂಡಳಿನಲ್ಲಿ ನೋಂದಣಿ ಆಗಿರ್ಬೇಕು. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಹಣ ಎಲ್ಲಿ ಬರ್ತದೆ ಅನ್ನೋದು ವಿಚಾರ, ಸರ್ಕಾರ ಇಲ್ಲಿಂದ ಕ್ರೋಢೀಕರಿಸೋದು ಇವ್ರಿಗೆಲ್ಲ ಕೊಡ್ಲಿಕ್ಕೆ ಅನ್ನೋದು ವಿಚಾರ. ಸೊ ಇಲ್ಲಿ ಏನಾಗಿತ್ತು ಅಂದ್ರೆ 1965ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿಯನ್ನ ಸ್ಥಾಪನೆ ಮಾಡಿದ್ರು. ಸೊ ಈ ಮಂಡಳಿಯ ಕೆಲಸ ಏನು ಅಂತಂದ್ರೆ ಯಾರು 10 ಲಕ್ಷದ ಮೇಲ್ಪಟ್ಟು ಕಾಮಗಾರಿಯನ್ನು ಮಾಡಿರ್ತಾರೆ, ಅದು ವೈಯಕ್ತಿಕವಾಗಿ ಒಂದು ಯಾರಾದ್ರೂ ಒಬ್ಬ ಮನೆ ಕಟ್ಟಿರ್ಬೋದು ಅಥವಾ ರಸ್ತೆ ಸರ್ಕಾರದಿಂದ ಆಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು, ಯಾವುದೇ ಒಂದು ಕಾಮಗಾರಿ ಅಥವಾ ಆದಾಯದ ಮೊತ್ತ ಏನಿರ್ತದೆ ಆ ಕಾಮಗಾರಿಯ ವೆಚ್ಚದಲ್ಲಿ 1% ಅಮೌಂಟ್ ಸೆಸ್ಸನ್ನ ಕಲೆಕ್ಟ್ ಮಾಡಬೇಕು. ಯಾರು ಕಾರ್ಮಿಕರ ಕಲ್ಯಾಣ ಮಂಡಳಿ ಕಲೆಕ್ಟ್ ಮಾಡಿ ಇವರ ಒಂದು ಕಲ್ಯಾಣಕ್ಕೋಸ್ಕರ ಅದನ್ನ ಕ್ರೋಢೀಕರಿಸಿರ್ತಾರೆ. ಸೊ ಅದರಲ್ಲಿ ಬರ್ತಕ್ಕಂಥ ಬಡ್ಡಿ ಹಣವನ್ನು ಕೂಡ ಎಲ್ಲ ಸೇರಿಸಿ ಇವರು ಹೆಚ್ಚಿಗೆ ಮಾಡ್ತಾ ಈ ತರದ ಒಂದು ಸ್ಕೀಮ್ಗಳನ್ನ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸೊ ಇತ್ತೀಚೆಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಕಾರ್ಮಿಕ ಸಚಿವರು ಸುಮಾರು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಈ ಒಂದು ಕಾರ್ಮಿಕರ ಮಕ್ಕಳ ಒಂದು ಕ್ಷೇಮಾಭಿವೃದ್ಧಿಗಾಗಿ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ವಸತಿ ನಿಲಯಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಅವರು ಹೊರಟಿದ್ದಾರೆ. ಮೊನ್ನೆ ಸರ್ಕಾರವು ಕೂಡ ಅನುಮೋದನೆ ನೀಡಲಾಗಿದೆ ಮಕ್ಕಳಿಗೋಸ್ಕರ. ಯಾಕಂದ್ರೆ ವಲಸೆ ಹೋಗಿರ್ತಾರೆ ಎಷ್ಟೋ ಜನ ಬೇರೆ ಬೇರೆ ಕಡೆಗೆ. ಸೊ ಅವರೆಲ್ಲ ಅಸಂಘಟಿತ ಕಾರ್ಮಿಕರು. ಸೊ ಅವರು ಈ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿನಲ್ಲಿ ಅವರು ದಾಖಲಾಗಿ ನೋಂದಣಿ ಆಗಿರ್ತಾರೆ. ಅಂತ ಮಕ್ಕಳು ಅಲ್ಲಿ ಇರೋದಕ್ಕೆ ಒಂದು ಒಳ್ಳೆಯ ಜಾಗ ಇರೋದಿಲ್ಲ, ವಾಸ ಮಾಡೋದಿಕ್ಕೆ, ಅವರಿಗೆ ಓದೋದಿಕ್ಕೆ ಯಾವುದೇ ರೀತಿಯಾಗಿ ಫೆಸಿಲಿಟಿಗಳಿರೋದಿಲ್ಲ. ಸೊ ಇಂಥ ಒಂದು ವಿಚಾರಕ್ಕೋಸ್ಕರ ಅವರನ್ನು ಉತ್ತೇಜನಗೊಳಿಸೋದಕ್ಕೆ, ಅವರಿಗೆ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ, ಅವರ ಒಂದು ರಕ್ಷಣೆಗೆ, ಆ ಸಾಮಾಜಿಕ ಭದ್ರತೆಗೋಸ್ಕರ ವಸತಿ ನಿಲಯಗಳನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೊರಟಿದೆ. ಆಲ್ರೆಡಿ ಸುಮಾರು ವಸತಿ ನಿಲಯಗಳು ಇವೆ, ಎಲ್ಲರ ಜೊತೆಗೆ ಇರ್ಬೋದು ನಿಜ. ಆದ್ರೆ ಪ್ರತ್ಯೇಕವಾಗಿ ಇವರಿಗೆ ಈ ರೀತಿ ವಸತಿ ನಿಲಯಗಳನ್ನು ಮಾಡೋದ್ರಿಂದ ಹೌದು ಇನ್ನೂ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಹಾಯಕಾರಿಯಾಗುತ್ತೆ. ಸೊ ಈಗ ಈ ಕಾರ್ಮಿಕರ ಕಲ್ಯಾಣ ಮಂಡಳಿ ಅನ್ನೋ ವಿಚಾರದಲ್ಲಿ ಈ ನಿಧಿಯ ಪ್ರಯೋಜನ ಪಡಿಬೇಕು ಅಂದ್ರೆ ಕಾರ್ಮಿಕ ಮೊದಲನೇದಾಗಿ ಕಡ್ಡಾಯವಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿನಲ್ಲಿ ನಿಗದಿತ ನಮೂನೆಯ ಅರ್ಜಿಯನ್ನ ಪಡೆದು ನೋಂದಾಯಿಸಬೇಕು. ಪ್ರಥಮವಾಗಿ ಈ ಮಕ್ಕಳು ಆಗ್ಲಿ ಅಥವಾ ಕಾರ್ಮಿಕ ಆಗ್ಲಿ ಈ ರೀತಿಯ ಏನು ಸೌಲಭ್ಯನ ಪಡಿಬೇಕು ಅಂದ್ರೆ ಪ್ರಥಮವಾಗಿ ಆ ಮಂಡಳಿನಲ್ಲಿ ಕಡ್ಡಾಯವಾಗಿ ನೋಂದಣಿಯನ್ನು ಮಾಡಬೇಕಾಗುತ್ತೆ. ಸೊ ಅರ್ಜಿಯ ಜೊತೆಗೆ ಉದ್ಯೋಗದ ದೃಢೀಕರಣ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಸೊ ಅದು ಯಾರಾದ್ರೂ ಮಾಲೀಕರು ಆಗಿರ್ಬೋದು ಅಥವಾ ಗುತ್ತಿಗೆದಾರರಾಗಿರ್ಬೋದು. ಸೊ ಅವರಲ್ಲಿ ಕೆಲಸ ಮಾಡಿದ ಬಗ್ಗೆ ಅವರು ಏನು ಉದ್ಯೋಗದ ದೃಢೀಕರಣ ಪ್ರಮಾಣ ಪತ್ರ, ಇಲ್ಲಿ ನಮ್ಮ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ಬೇಕಾಗತ್ತೆ. ಮಾಲೀಕರ ಹೇಳಿ, ಕಟ್ಟಡ ಕಾರ್ಮಿಕ ಗುತ್ತಿಗೆದಾರರಾದ್ರೆ ಹೇಳಿ. ಹೌದು, ಅದು ಫಾರ್ಮ್ ನಂಬರ್ VA ಅಂತ ಬರ್ತದೆ. ಮತ್ತೆ ಕೆಲಸ ಮಾಡ್ತಿರುವ ಬಗ್ಗೆ ನೋಂದಾಯಿತ ಕಾರ್ಮಿಕರ ಸಂಬಂಧಪಟ್ಟಂಗೆ
ಫಾರ್ಮ್ ನಂಬರ್ VB ಅಂತ ಬರ್ತದೆ. ಕೆಲಸ ಮಾಡ್ತಿರ್ತಕ್ಕಂಥ ಬಗ್ಗೆ ಕಾರ್ಮಿಕರ ಅಧಿಕಾರಿಗಳು ಮತ್ತು ಹಿರಿಯ ಕಾರ್ಮಿಕ ನಿರೀಕ್ಷಕರು ನೀಡ್ತಕ್ಕಂಥ ಆ ಒಂದು ಫಾರ್ಮ್ C ಅಂತ ಬರುತ್ತೆ. ಕೆಲಸ ಮಾಡಿರುವ ಬಗ್ಗೆ PDO ಅಥವಾ ಕಾರ್ಯದರ್ಶಿ ನೀಡ್ತಕ್ಕಂಥ ಫಾರಂ D ಅಂತ ಬರ್ತದೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಅವರು ಕೊಡ್ಬೇಕಾಗುತ್ತೆ. ಇದ್ರ ಜೊತೆಗೆ ಈ ಆ ಸ್ವಯಂ ದೃಢೀಕೃತವಾಗಿರ್ತಕ್ಕಂಥ ಸೆಲ್ಫ್ ಡಿಕ್ಲರೇಷನ್ ಆಧಾರ್ ಕಾರ್ಡ್ ಅನ್ನು ಕೂಡ ಕೊಡಬೇಕು, ಮತ್ತೆ ರೇಷನ್ ಕಾರ್ಡ್ ಕೊಡಬೇಕು. ಅದೇನ್ ಮ್ಯಾಂಡೇಟರಿ ಏನಲ್ಲ. ಜೊತೆಗೆ ವಯಸ್ಸಿನ ದೃಢೀಕರಣ ಪತ್ರದ ಬಗ್ಗೆ ಯಾವ್ದಾದ್ರು ಒಂದು ಸರ್ಕಾರಿ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಸೊ ಅದು ಆಧಾರ್ ಕಾರ್ಡ್ ಆಗಿರ್ಬೋದು, ಬೇರೆ ಯಾವ್ದಾದ್ರು. ಮತ್ತೆ ಇದಕ್ಕೇನು ಅರ್ಜಿ ಶುಲ್ಕ ಏನು ಇಲ್ಲ ಇದಕ್ಕೆ. ಜೊತೆಗೆ ಕಾರ್ಡ್ ಅನ್ನ ಏನು ಅವರು ನೋಂದಾವಣಿಗೆ ಕೊಟ್ಟಿದ ನಂತರ ಸುಮಾರು 45 ದಿನದಲ್ಲಿ ಈ ಒಂದು ಲೇಬರ್ ಕಾರ್ಡ್ ಇವರಿಗೆ ಇಶ್ಯೂ ಮಾಡ್ತಾರೆ ಕಾರ್ಮಿಕರ ಕಲ್ಯಾಣ ಮಂಡಳಿನವರು. ಸೊ ನೋಂದಣಿಯನ್ನ ಮುಂದುವರಿಸಬೇಕು ಅಂತಂದ್ರೆ ಉದ್ಯೋಗದ ಪ್ರಮಾಣ ಪತ್ರದ ಜೊತೆಗೆ ವರ್ಷದಲ್ಲಿ 90 ದಿನಗಳಿಂದ ಹೆಚ್ಚಿಗೆ ಕೆಲಸ ಮಾಡಿದ ಬಗ್ಗೆ ಸಾಕ್ಷಿಯಾಗಿ ನಿಯೋಜಕರಿಂದ ಪಡೆದಿರ್ತಕ್ಕಂಥ ಒಂದು ವೇತನದ ಚೀಟಿಯನ್ನ ಅಥವಾ ಹಾಜರಾತಿ ಪ್ರತಿಯನ್ನ ಲಗತ್ತಿಸಬೇಕು. ಅಂದ್ರೆ ರಿನ್ಯೂವಲ್ ಮಾಡಬೇಕು. ಜಾಬ್ ಕಾರ್ಡ್ ಅಂತ ಹೇಳ್ತಾರೆ. ಏನಾಗುತ್ತೆ, ಸುಮ್ಮನೆ ಜಾಬ್ ಕಾರ್ಡ್ ಅಂತಾರೆ, ಮನೇಲಿ ಇಟ್ಕೊಂಡ್ಬಿಡ್ತಾರೆ, ಫೆಸಿಲಿಟಿಗಳೆಲ್ಲ ತಗೋತಾರೆ. ಸೊ ಅದಕ್ಕೆ ಏನ್ ಮಾಡಿದೆ ಸರ್ಕಾರ, ಇವ್ರು ಕೆಲಸ ಮಾಡ್ತಿದಾರೋ ಇಲ್ಲೋ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ವರ್ಷಕ್ಕೆ 90 ದಿನಗಳಿಗಿಂತ ಹೆಚ್ಚಿಗೆ ಕೆಲಸ ಮಾಡಿದ ಬಗ್ಗೆ ಬೇಕಾಗುತ್ತೆ. ಸೊ ಈ ಎಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸಿದ ಕಾರ್ಮಿಕ ಈ ಒಂದು ನಿಧಿಯ ಪ್ರಯೋಜನವನ್ನು ಪಡೆದಕ್ಕೆ ಅವಕಾಶ ಆಗುತ್ತೆ. ಬಹಳ ಸಂತೋಷ. ಅನೇಕ ಸೌಲಭ್ಯಗಳು ಇವೆ. ಅದರ ಜೊತೆಗೆ ಕಾರ್ಮಿಕ ಮಕ್ಕಳಿಗೆ ಇನ್ನೂ ಸ್ವಲ್ಪ ವಿಶೇಷವಾದಂಥ ಕೆಲವು ಸೌಲಭ್ಯಗಳನ್ನು ತಾವು ಪರಿಚಯ ಮಾಡಿಕೊಟ್ಟಿದ್ದೀರಿ. ಈ ಸೌಲಭ್ಯಗಳು ಅಷ್ಟೇ ಅಂತ ಹೇಳಿ ಅನ್ಕೋಬಾರ್ದು. ಇದರ ಜೊತೆಗೆ ಹಾಸ್ಟೆಲ್ ಇದ್ದಾಗ ಉಚಿತ ಊಟ ಇರ್ತದೆ, ಬಟ್ಟೆ ಇರುತ್ತೆ, ಪುಸ್ತಕ ಇರುತ್ತೆ, ಉಳಿದಂತೆ ಏನೇನು ಬೇಕು ಅಂತ ಎಲ್ಲವೂ ಕೂಡ ಸಿಗ್ತಿರ್ತದೆ. ಮತ್ತೆ ಪ್ರವಾಸಕ್ಕಾಗಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಿರ್ತಾರೆ. ಅದೇ ರೀತಿ ಮತ್ತೆ ಓದುವಾಗ ಪುಸ್ತಕಗಳನ್ನು ತಗೋಬೇಕು, ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವಾಗೂ ಕೂಡ ಎಲ್ಲರ ಜೊತೆಗೆ ಎಲ್ಲಾ ಸೌಲಭ್ಯಗಳು ಇದ್ದಂಗೆ ಇವರಿಗೂ ಕೂಡ ಪ್ರತ್ಯೇಕವಾಗಿ ಇನ್ನು ಹೆಚ್ಚಿನ ಸೌಲಭ್ಯಗಳು ಸಿಗ್ತಾ ಇವೆ. ಅಷ್ಟೇ, ನಾವು ಸೌಲಭ್ಯಗಳು ಇದ್ದೇ ಇರ್ತವೆ ಅಂತ ನಾವು ನಂಬಿಕೆಯಿಂದ ನಾವು ಮುಂದೆ ಹೆಜ್ಜೆ ಇಡಬೇಕು. ಎಲ್ಲಿದೆ ಅಂತ ಅನ್ನೋದನ್ನ ಕೇಳಬೇಕು. ಕಾರ್ಮಿಕ ಇಲಾಖೆಗಳಿಗೆ, ಅಧಿಕಾರಿಗಳಿಗೆ, ಇನ್ಸ್ಪೆಕ್ಟರ್ಗಳಿಗೆ ಹೋಗಿ ನಾವು ಕೇಳಬೇಕಾಗತ್ತೆ ಕೆಲವು ಸಲ ಮಾಹಿತಿ ಬೇಕಂದಾಗ, ಅಥವಾ ಸಂಬಂಧಪಡುವಂತಹ ಸೌಲಭ್ಯಗಳನ್ನ ನೀಡೋರು ಸಂಘಗಳು ಇರ್ತವೆ, ಅವರು ಕೂಡ ಅಲ್ಲಿ ಕೂಡ ಹೇಳ್ತಾರೆ ಅಲ್ವಾ. ಚಟುವಟಿಕೆಗಳಲ್ಲಿ ತೊಡಕೊಂಡು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಸೌಲಭ್ಯಗಳನ್ನು ಪಡ್ಕೊಂಡು ತಾವು ಆರಂಭದಲ್ಲಿ ಹೇಳಿದಂಗೆ ಈ ದೇಶದ ಅಭಿವೃದ್ಧಿಗಾಗಿ ಅವರು ಕೂಡ ಸಾಕಷ್ಟು ತಮ್ಮ ದೇಣಿಗೆಯನ್ನು ಕೊಟ್ಟಿರ್ತಾರೆ, ಸಾಕಷ್ಟು ಕೆಲಸ ಮಾಡಿರ್ತಾರೆ, ಈ ದೇಶವನ್ನ ಕಟ್ಟಿರ್ತಾರೆ. ಅಂತ ಕಾರ್ಮಿಕರ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಬಯಸೋಣ. ತಾವು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇಂದಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಮಕ್ಕಳಿಗಾಗಿ ಇರುವ ಸೌಲಭ್ಯಗಳ ಕುರಿತು ವಕೀಲರಾದ ಗೋವರ್ಧನ್ ಪಿಲಾಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಾಂಪಣ್ಣ ಶಿಹಾಳ್. ಇದು ಇಂದಿನ ಕಾರ್ಮಿಕರಿಗಾಗಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.